ಇನ್ಮೇಲೆ ಅಮುಕುಡುಮುಕು ಮಂಜುಂಗೆ ನಾನು ರೋಸ್ಟ್ ಮಾಡೋಕ್ ಹೋಗಲ್ಲ. ಯಾಕೆ ಅಂತಂದ್ರೆ ತುಂಬಾ ಮಹತ್ವವಾದ ಕಾರ್ಯದಲ್ಲಿ ಅವನು ತೊಡಗಿಸ್ಕೊಂಡಿದ್ದಾನೆ. ಅದರಿಂದ ನಾನು ಮಂಜುನ ರೋಸ್ಟ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಆ ಕಾರ್ಯ ಯಾವುದು ಅಂತ ನೋಡಿ. ಈ ತರ ಪ್ರತಿಯೊಂದು ರೈತರಿಗೂ ಉಪಯೋಗ ಆಗೋದಕ್ಕಿಂತ ದೊಡ್ಡ ಮಹತ್ವ ಕಾರ್ಯ ಯಾವ್ದಾಯ್ತು ಹೇಳ್ರಿ? ಯಾವ ಪೀಡೆ ಕಣ್ಣು ಬೀಳಲ್ಲ, ದುಷ್ಟಶಕ್ತಿ ಕಣ್ಣು ಬೀಳಲ್ಲ ಅಂತ ದೊಡ್ಡದಾಗ ಫೋಟೋ ಓಡಿಸಿ ಹಾಕ್ಸ್ಬಿಟ್ಟವ್ರೆ. ಈ ತರ ಒಂದು ಕಾನ್ಸೆಪ್ಟ್ ತಲೆಗೆ ಬಂದಿರೋರ್ಗಂತೂ ದೊಡ್ಡ ಹ್ಯಾಟ್ಸ್ ಆಫ್. ಟ್ರೆಂಡಿಂಗ್ ದೃಷ್ಟಿಗೊಂಬೆಗಳನ್ನ ತಂದು ಇಟ್ಕೊಂತಿರಲ್ಲ, ನೆಕ್ಸ್ಟ್ ಲೆವೆಲ್ ಅನ್ಕೊಂಡ್ರಿ ನೀವು. ಮಂಜುನ ರೋಸ್ಟ್ ಮಾಡೋದು ಬಿಟ್ಬಿಡ್ತೀನಿ ಅಂತ ಬಿಡಲ್ಲ. ಯಾಕೆ ಅಂತಂದ್ರೆ ಈ ಮಂಜು ಅನ್ನೋ ಪ್ರತಿಭೆನ ನಾವು ಪ್ರತಿಯೊಂದು ರೈತರ ಹತ್ರ ತಲುಪಿಸ್ಬೇಕು. ನನಗೆ ಅದೇ ಉದ್ದೇಶ. ಡುಮೋ, ನಿನಗೆ ಗೊತ್ತಿಲ್ದಂಗೆ ಯಾವ್ದಾದ್ರು ಹುಡುಗಿನ ನಾನು ನೋಡಿದ್ರೆ ಅದನ್ನ ಚೀಟಿಂಗ್ ಅಂತ ಡುಮೋ. ಚಿನ್ನು, ನಿಂಗೆ ಗೊತ್ತಿಲ್ದಂಗೆ ನಾನೇನಾದ್ರೂ ಊಟದಲ್ಲಿ ವಿಷ ಹಾಕಿದ್ರೆ ಅದನ್ನ ಕೊಲೆ ಅಂತಾರ? ಹಲೋ, ಹಾಕಿದ್ರೆ ಮನಸ್ಬಿಡ್ತು ಅಂದ್ರೆ ಥೋ ನಿಮ್ಮ. I hold him up. ಹಲೋ ಮಮ್ಮಿ, ಹಾಂ ಬರೋಕಿದ್ದೇನೆ. 3 ದಿವಸ ಆಗನ ಬರ್ತೇನೆ. ಅದು 10 ದಿವಸ ಇರಾಕ್ ಬರ್ತೇನೆ. ನಿಮ್ಮ ಮಮ್ಮಿ ಊರಿಗೆ ಹೊಂಟಿ? ಯಾವಾಗ ಹೊಂಟಿ? 3 ದಿನ ಆಗನ. ಎಷ್ಟು ದಿವಸ ಹೊಂಟಿ? 10 ದಿವಸ. ಹಾಂ ಆಯ್ತು. ಬರೀ ನಿಮ್ಮ ಮಮ್ಮಿ ಊರಿಗೆ ಯಾವಾಗ ಹೊಂಟಿ? 3 ದಿವಸ ಆಗನ. ಎಷ್ಟು ದಿವಸ? 10 ದಿವಸಕ್ಕ. ಗೌರಿ, ಹಾ, ಯಾವಾಗ ಹೊಂಟಿ ನಿಮ್ಮ ಮಮ್ಮಿ ಊರಿಗೆ? ತಲೆಗಿಲ್ಲಿ ಕೆಟ್ಟೈತೆ ನಿಂದ. 3 ದಿವಸ ಆಗನ ಹೊಂಟೇನಿ, 10 ದಿವಸ ಇದ್ದು ಬರ್ತೇನೆ ಅಂತ ಸರಿ ಹೇಳ್ಬೇಕು ನಿನಗ. ಹೊಳ್ಳಿ ಮಳೆ ಅದ್ನೇ ಕೇಳಕತ್ತಿದಿ? ಯಾಕಂತಂದ್ರ ಅದನ್ನ ಕೇಳಿದ್ರ ಮನ್ಸಿಗೇನೋ ನೆಮ್ಮದಿ. ಅದಕ್ಕ ಯಾವ ವಿಷಯಕ್ಕೆ ನೆಮ್ಮದಿ ಸಿಗತ್ತದ ನಿನಗೆ ಹೇಳ. ಯಾವ ವಿಷಯಕ್ಕ ಅಂತಂದ್ರ ಅಟ್ಲೀಸ್ಟ್ ನನ್ನ ಜೊತೆ 3 ದಿವಸ ಇರ್ತೀಯಲ್ಲ ಅದಕ್ಕ. ಪಪ್ಪು, ನಿಂಗೆ
ತುಂಬಾ ಚೆನ್ನಾಗಿರೋ ಹುಡುಗಿ ಇಷ್ಟನಾ ಅಥವಾ ಇಂಟೆಲಿಜೆಂಟ್ ಹುಡುಗಿ ಇಷ್ಟನಾ? ಎರಡು ಅಲ್ಲ, ಮತ್ತೆ ನೀನಂದ್ರೆ ಇಷ್ಟ. ಥ್ಯಾಂಕ್ ಯು. ಪೂಜಾ ಸ್ಫೂರ್ತಿ ಬರತಾಳ, ಬಂದ್ ನೀನ್ ಡ್ರಾಪ್ ಕೇಳ್ತಾಳ, ಕೊಡಾಕ್ ಹೋಗ್ಬೇಡ. ಕೊಟ್ಟಿ ನಂಗ ನಿಂಗ ದೋಸ್ತ ಜಗಳ ಐತೆ. ಆಯ್ತು ದೋಸ್ತ, ನೀ ಹಿಂದಂಗೆ ಕೇಳ್ತಾನೆ. ಪಜ್ಜ ಸ್ವಲ್ಪ ಕಾಲೇಜ್ ಕಡೆ ಡ್ರಾಪ್ ಮಾಡ್ಲಾ? ಏ ಇಲ್ವಾ, ನಮ್ ದೋಸ್ತನ ಕೆಲ್ಸ ಐತಿ, ನಾ ಬರಂಗಿಲ್ಲ. ಹೇ ವಿಕ್ಯಾ, ನೀರೇ ಡ್ರಾಪ್ ಮಾಡೋ. ಪೂಜಾ ಹೋಗಿ ಬರ್ಲ. ಫ್ರೆಂಡ್ಸ್, ಫಸ್ಟ್ ವಿಡಿಯೋ ನೋಡ್ರಿ, ಆಮೇಲೆ ಫನಿ ಕಮೆಂಟ್ಸ್ ನೋಡೋಣ. ಇವ್ರು ಯಾರು ಹೇಳು? ಯಾರಣ್ಣ ಇದು? ನಾನ್ ನಿಮ್ಗೆ ಯಾರು ಇವರು? ಇವ್ರು ಯಾರು? ಇವರು ಕಿಪ್ಪಿಗೀರ್ತಿ. ಕಿಪ್ಪಿಗೀರ್ತಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಇವನು ಅಮ್ಕುಡುಮುಕು ಮಂಜ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ರೆಡಿ ಬ್ರದರ್, ರೆಡಿ ರೆಡಿ. ಇವನು ಹೇಳೋ ಲೆಕ್ಕದಲ್ಲಿ ಅವರು ಇನ್ಸ್ಟಾಗ್ರಾಮ್ ಯೂಸ್ ಮಾಡಬೇಕಿತ್ತು. ಒಂದೊಂದು ಮುತ್ತುಗಳು. ಶಬಾಷ್, ಶಾಲೆಯಲ್ಲಿ ಕಲಿಯೋದೆಲ್ಲ ಇನ್ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲೇ ಕಲ್ತ್ಕೊಂಡ್ಬಿಡಿ. ಇಲ್ಲೇ ಸಮಾಜ ಸೇವಕರು, ದೇಶಕ್ಕೆ ಓಡಾಡದವರು ಇದ್ದಾರೆ. ಕರ್ಮ. ನಿಜವಾದ ಫ್ರೀಡಮ್ ಫೈಟರ್ಸ್ ಯಾರು ಗೊತ್ತಾ? ಇನ್ಸ್ಟಾಗ್ರಾಮ್ ಸೆಡೆಗಳು. ಉದಯವಾಯಿತು ಚೆಲುವ ಕನ್ನಡ ನಾಡು. ಹಲೋ ಇಷ್ಟಕ್ಕೂ ನಿನ್ನ ವಯಸ್ಸೆಷ್ಟು? 24 ವರ್ಷ. ಹೌದಾ? ನಿನ್ನ ವಯಸ್ಸು ಕೇಳ್ತಾ ಇದ್ರೆ 20 ವರ್ಷದ ಹುಡುಗಿ ತರ ಐತೆ. ಮತ್ತೆ ನಿನ್ನ ವಯಸ್ಸೆಷ್ಟು? ನನಗೆ 23 ವರ್ಷ. ನಿನ್ನ ಹೆಸರೇನು? ನನ್ನ ಹೆಸರು ಸೋನು. ಹೌದಾ? ನನ್ನ ಹೆಂಡತಿ ಹೆಸರು ಸೋನುನೇ. ಹೌದಾ? ಸರಿ, ನಿನ್ನ ಹೆಸರೇನು? ನನ್ನ ಹೆಸರು ಚಂದನ್. ಹೌದಾ? ನನ್ನ ಗಂಡನ ಹೆಸರು ಚಂದನ್ನೇ. ಗಾನು, ಈ ಫೋನ್ ಏನಾಗೈತೆ ನೋಡಿ, ರಾತ್ರಿ ಎಲ್ಲ ಚಾರ್ಜ್ ಹಾಕಿದ್ದೆ, ಚಾರ್ಜೇ ಆಗಿಲ್ಲ. ಮಾವು ರಾತ್ರಿ ಎಲ್ಲ ಯಾರಾದ್ರೂ ಚಾರ್ಜ್ ಹಾಕ್ತಾರೆ, ನಮ್ಮ ಬ್ಯಾಟ್ರಿ ಹಾಳಾಗಲ್ವಾ? ನನ್ಗೇನು ಅಷ್ಟು ಗೊತ್ತಾಗಲ್ವಾ, ಅದಕ್ಕೆ ಬ್ಯಾಟ್ರಿ ತೆಗ್ದ್ಬಿಟ್ಟು ಹಾಕಿದ್ದೀನಿ ನೋಡು. ಹೇಳ್ರಪ್ಪ. ಆಗಸದಿಂದ ಇಳಿಯಲೇಬೇಕು, ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರು. ಇನ್ಸ್ಟಾದಲ್ಲಿ ನಿನ್ ರೀಲ್ಸ್ ನೋಡಿ ಓಡೋದರು. ಏನ ಮೀಸೆ ತಿರುವಿ ಕುಣಿದು ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಮಾರಿಯೇ ಹಿಡ್ಕಮನ ತಗೋಯ್ತಿದ್ರೆ ನೋಡಿ. ಆ ಹೆಂಗಸ್ಗಳು ಅದೇನ ಮಾಡ್ತಾವ್ರ, ನೀ ಯಾಕ ಮರೆ ಮೊಬೈಲ್ ಹಿಡ್ಕೊಂಡು ನೋಡಿ ನೋಡಿ ಅಂದೆ? ಏನ ನೋಡೋದು ನಿನ್ ತಲೆ? ಈಗ ಪಂಚಮೃತ ಮಾಡ್ತಾವ್ರ ನೋಡಿ ಕೂತ್ಕೊಂಡು. ಅದು ಪಂಚಾಮೃತ, ಪಂಚಮೂರ್ತಿ ಅಲ್ಲ. ಅದು ಯಾವ ನಿಮ್ಗೆ ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಮಾಡ್ಕೊತಾವ? ಓ CGV ಅಂತೆಲ್ಲ ಕಮರೆ, ನಿಮ್ಮಂತವ್ರು ತಲೆ ಕೆತ್ತಿ ಮೆಂಟ್ಲು ಮಾಡ್ತಾ ಇದಾರೆ ಮುಂಡೆ ಮಕ್ಳೆ. ಹಲೋ ಮಂಜ, ಏನೋ ಇದು ತುದಿ ಗಿಡ ತಂದ
ಯಾರಾದ್ರೂ ಬರ್ರ ಇಲ್ಲಿ ಹೇಳ್ತೀನಿ. ಇಲ್ಲಿಂದ ಹಿಡಿದು ಹಿಂಗ್ ಕೊಯ್ರಿ ಇಲ್ಲಿಂದ ಹಿಡಿದು ಹಿಂಗ್ ಹೋಗ್ಬೇಕು, ಸೀದಾ ಒಂದೇ ಸತಿ ಹೋಗ್ಬಿಡ್ಬೇಕು. ಹೇಗೋ ಇಷ್ಟ ಆದೆ. ಇಷ್ಟ ಆದೆ. ಅಷ್ಟೇನಾ? ನಾವೇ ನೀವು ಓಟ ರೆಡಿ ಮಾಡ್ಸ್ಕೊಂಡ್ಬಿಟ್ಟು ಓಟ್ ಹಾಕಕ್ ಅಷ್ಟ ಹುಟ್ಟಿರೋದು ನಾವು. ಒಂದ್ ನಿಮಿಷ. ಇಷ್ಟ ಅಂದ್ರೆ ಸಾವಿರಾರು ಅರ್ಥಗಳಿದೆ. ಅಯ್ಯೋ ನಿನ್ನ ಪಂಗನ್ ಮಗನೇ, ಆ ಪಪ್ಪು ಮಗ ಹಂಗೆ ಹೇಳಿದ್ದಲ್ಲ, ಅವಳು ಬುಕ್ಲಿ ಕೊಟ್ಟೋದ್ಲಲ್ಲ, ಇವಳು ಎಲ್ಲಿ ಕೊಟ್ಟಾಗ್ತಾ ನೋಡ್ತೀವಿ. ಯಾರಾದ್ರೂ ಬರ್ರ ಈ ತಾಡ್ರ ಇದ್ದಾರ, ಸೀದಾ ಇಲ್ಲಿಂದ ಸೀದಾ ಒಳಗ್ ಹೋಗ್ಬೇಕು, ಕಣ್ಣಿ ಕಣ ಹೋಗ್ಬೇಕು. ನೋಡ್ರಿ ಡಾಕ್ಟರ್, ನನ್ ಮಗ್ ಏನಾಗೈತೆ? ಹುಟ್ಟಿದಾಗ್ಲೇಸಿಲ್ ದನಿನ ಕೇಳಿಲ್ಲ, ಒಂದು ಏನಾಗೈತೆ ಚೆಕ್ ಮಾಡಿ ನೋಡ್ರಿ. ಹೌದನ? ಒಂದನಪ್ಪ? ಒಂದು, ಎರಡನ್ನ? 2 3 4 5 6 7 8 9 10. ನೀನೇನಮ್ಮ ನಿನ್ ಮಗ ಮಾತಾಡಲ್ಲ ಅಂತೆ, ಆತ್ ನೋಡ್ರಿ ಪಟ ಪಟ ಅಂತ ಮಾತಾಡಕತ್ತೇನ? ಅಯ್ಯ ಮೇಡಮ್, ನಾನು ಹುಟ್ಟಿದಾಗ್ಲೇಸಿಂದ ಮಾತಾಡಕತ್ತೀನಿ. ನಮ್ಮವ್ಗ ಕಿವಿ ಕೇಳಾಗಲ್ಲ, ನಮ್ಮವ್ನ ಮಾತು ಕೇಳ್ಕೊಂಡ್ ಬಂದಿರಲ್ಲ ನೀವು. ಮೇಡಮ್ ಏನ ಹೇಳಕತ್ತೇನ, ಅವ್ನ್ ಕೇಳ್ಸಕತ್ತೈತೆ ನಿನಗೆ? ಚಿನಿ ಐರನ್ ಮಾಡು ಅಂದೆ, ಮಾಡಿದ್ದೆ ಚಿನಿ. ನಾನ್ ಮಾಡಲ್ಲ ಚಿನಿ, ನೀನ್ ಯಾವಾಗ ಮಾಡ್ಕೊ. ನೀನೇನ್ ಚಿನಿ ಹಿಂಗ್ ಮಾತಾಡ್ತೀಯ? ಇನ್ಯಾರು ಮಾಡ್ತಾರ ಐರನ್? ನಾನ್ ಮಾಡಲ್ಲ ಕಣ. ದೊಡ್ಡ ಜಗಳ ಗಂಟಿ ಆಗ್ಬೇಡ ನೀನು, ನೀನೇ ಐರನ್ ಮಾಡ್ಬೇಕು. ದೊಡ್ಡ ಜಗಳ ಗಂಟ ಸುಮ್ನೆ ಹೋಗ. ನಿನ್ನದ್ ಯಾಕನ ಮದ್ವೆ ಆದ್ನು. ನಿನ್ ಮದ್ವೆ ಆಗಿ ನಾನ್ ದೀಪಾವಳಿ ಮಾಡ್ತಿದ್ದೀನ, ಪಟಾಕಿ ಹೊಡಿತಿದ್ದೀನ, ಹೋಗ. ಅಳೋದಾದ್ರೆ ಕಣ್ಣೀರು ಬರ್ತಿಲ್ಲ. ಚಿನ್ನಿ, ಏನ್ ಚಿನಿ? ಹಾಲ್ ಬಿಸಿಗಿಟ್ಟಿದ್ದೀನಿ, ಕಾಫಿ ಮಾಡ್ಲಾ ಟೀ ಮಾಡ್ಲಾ? ಸರಿ ಚಿನ್ನಿ. ಸಚ್ಚು, ಏನು ಸುಮ್ಮನೆ ನಾನೇನೋ ಕೇಳ್ಬೇಕು. ರೀಲ್ಸ್ ನೋಡ್, ರೀಲ್ಸ್. ಆಹಾ, ನಾನೇನೋ ಕೇಳ್ಬೇಕು. ದೆವ್ವ ಹೋಗ್ಬೇಕು ಅಂದ್ರೆ ತಾಯಿ ತಗಡ್ತಾರೆ, ದೆವ್ವ ಬರ್ಬೇಕು ಅಂದ್ರೆ ತಾಳಿ ಕೊಡ್ತಾರೆ ಅಷ್ಟೇ. ಅಣ್ಣ, 1 kg ಸಕ್ಕರೆಗೆ ಅಷ್ಟೇ? 100 ರೂಪಾಯಿ ಅಣ್ಣ. 100 ರೂಪಾಯಿ ಅಣ್ಣ. ಒಂದು ಬರ್ಬನ್ ಬಿಸ್ಕೆಟ್ ಕೊಡು. ಅಣ್ಣ, ನೀನು ಸಾಮಾನ್ಯದೋನಲ್ಲಣ್ಣ. ಏನಾರು ತಪ್ಪು ಮಾಡಿ ಬ್ಲಾಕ್ ಇದಕ್ ಮಾಡ್ತಿ? ಓ, ಬ್ರೇಕಪ್ ಯಾಕೀಗ? 1 ಲಕ್ಷ ರೂಪಾಯಿ ಫೋನ್, 1.5 ಲಕ್ಷ ರೂಪಾಯಿ ಗಾಡಿ, ಉಕ್ಕಟ್ಟು ಸುಳಿ ಮಗ. ನನ್ ಮೇಲೆ ನಿಮ್ಗೆ ಯಾಕೆ ಇಷ್ಟ ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಏಣ 2 ಚಾತು ಸಗರಿ ಇದ್ದಿದ್ದು 50 ರೂಪಾಯಿ, ಸಗರಿ ಇರದಾರ್ದು 5 ರೂಪಾಯಿ. ಯಾವ್ದು ಬೇಕು? ಸಗರಿ ಇದ್ದಿದ್ದು 50 ರೂಪಾಯಿ ಆಗತ್ತಾನ, ಹೆಂಗ್ ಮಾಡಮ್? ತಡಿ 1 ಮಿನಿಟ್. ಸಗರಿ ಇರ್ಲಾರ್ದ 2 ಚಾತು, ಒಂದ್ ಬರ್ಬನ್ ಬಿಸ್ಕೆಟ್ ದ. ಕುಡಿ ಈಗ. ಅದೇ ಸಾಲಿ ಇಟ್ ಸಗರಿ ಉಳ್ದ ನೋಡ್ತು, 50 ರೂಪಾಯಿ ಕೊಡು.
ಮಧುಗೌಡ ಅವ್ರ ಪ್ರೆಗ್ನೆನ್ಸಿ ವ್ಲಾಗ್ಸ್ ಗೆ ಜನ ಯಾವ ರೀತಿ ಫನ್ ಆಗಿ ಕಮೆಂಟ್ ಮಾಡ್ತಾರ ಬನ್ನಿ ನೋಡೋಣ. ಸೊ ಮಧುಗೌಡ ಅವ್ರ ವಿಡಿಯೋಗೆ ಯಾರೋ ಒಬ್ರು ಅವ್ರ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಹಾಕಿದ್ದಾರೆ. ಅದನ್ನ ಒಬ್ರು ಪೋಸ್ಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅದು ಯಾವ ತರ ಇತ್ತು ಅಂತಂದ್ರೆ ಅವ್ರ ಕಮೆಂಟ್ ಈ ತರ ಇದೆ: ನಾನು ಎವ್ರಿ ಮಿನಿಟ್ ಚೆಕ್ ಮಾಡ್ತಾನೆ ಇದೀನಿ, ಏನಾದ್ರು ಅಪ್ಡೇಟ್ ಕೊಡ್ತೀರಾ ಅಂತ. ಡೆಲಿವರಿ ಸೇಫ್ ಆಗಿ ಆಗ್ಲಿ ಅಂತ ಕೃಷ್ಣಗೆ ಪೂಜೆ ಮಾಡಿಸಿದ್ದೆ. ಆಲ್ ದ ಬೆಸ್ಟ್, ಬೇಬಿ ಬಾಯ್ ಆಗ್ಬೇಕು ಅಂತ ಆಸೆ. ಅಪ್ಡೇಟ್ಸ್ ಕೊಡ್ತಾ ಇರಿ ಅಕ್ಕ ಪ್ಲೀಸ್ ಅಂತೆ. ಅದಕ್ಕೆ ರಿಪ್ಲೈ ನೋಡ್ರಿ: ಮೆಟ್ಟಲ್ ಹೊಡಿಯೋರು ಯಾರು ಇಲ್ವಾ ನಿಂಗೆ ಅಂತೆ. ಈ ಸ್ಕ್ರೀನ್ ಶಾಟ್ ಒಂದು ಪೋಸ್ಟ್ ಮಾಡಿ ಹಾಕಿದ್ದಾರೆ. ಆ ಪೋಸ್ಟ್ ಕಮೆಂಟ್: ಮೆಟ್ ಬೇಕಾದಲ್ಲಿ ಸಂಪರ್ಕಿಸಿ ಅಂತೆ. ಒಬ್ರು ಸುಮ್ನೆ ಕೂತಿರಲ್ಲ, ಬಹಣಂತನ ಮಾಡಕ್ ಇವ್ರನ್ನೆಲ್ಲ ಕಳಿಸ್ಬೇಕು ಅಂತೆ. ಪಾಪು ತಿಕ್ಕ ತೊಳಿಯೋಕ್ ಹೋಗಿ ಸೇರ್ಕೊಂಡ್ಬಿಡು ಅಂತೆ. ಬ್ರಿಟಿಷ್ ಅವ್ರದ್ದು ಏನು ತಪ್ಪಿಲ್ಲ, ತಪ್ಪೆಲ್ಲ ನಮ್ದೇ ಬಿಡಿ ಅಂತೆ. ಅರ್ಥ ಆಯ್ತು ಅನ್ಸುತ್ತೆ. ಅವ್ರ ಮನೆಯಲ್ಲಿ ಕೆಲ್ಸ ಇದ್ರೆ ಸೇರ್ಕೊಂಡ್ಬಿಡೋ, ಕೇಳಿ ಎಲ್ಲ ಅಪ್ಡೇಟ್ ಸಿಗುತ್ತೆ, ಏನಾಗಿದೆ ಇವ್ರಿಗೆಲ್ಲ ಥೂ ಅಂತೆ. ಕಾಮನ್ ಸೆನ್ಸ್ ಇಲ್ಲ, ಬ್ರೈನ್ ಇದೆಯಾ ಇಲ್ವಾ? ಅಯ್ಯಪ್ಪ, ಎಂತೆಂತ ಫನ್ನಿ ಕಮೆಂಟ್ಸ್ ರೀ. ಒಂದೊಂದು ಮುತ್ತು ಕಡೆ. ಇದೇ ಖುಷಿ ಕರ್ನಾಟಕ ಬಂದ್ ಮಾಡ್ಬಿಡ್ರಿ ಅವನ ಹಾರ್ಟ್ ಬೀಟ್ ಚೆಕ್ ಮಾಡ್ತಾರಲ್ಲ, ಅವಾಗ ಸೌಂಡ್ ಬರುತ್ತಲ್ಲ. ಸೊ ಅದನ್ನ ಬೇಕಾದ್ರೆ ಹಾಕ್ತೀನಿ, ನೀವು ಕೇಳಿಸ್ಕೊಳ್ಳಿ ನಿಮಗೋಸ್ಕರ. ಯಾರ್ಲೇ ಮಳಿ ಬಿಡಾಕತ್ತಾವ ಇಲ್ಲಿ. ಕಲ್ಕಿ ಸಾಹೇಬ್ರದ್ದು ಹಾರ್ಟ್ ಬೀಟ್ ಕೇಳಾತನು, ಮಳಿ ಬಿಡ್ಕೋತ ಕುಂದಿರ್ತಾರಲ್ಲ. ನಿಂದ್ರ ಒಂದ್ ನಿಮಿಷ ನೀ ಹಚ್ಚಕ. ಬೈ 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 ಸಾರಿ ಬೈ ಮೇಸ್ತ್ರಿ ಬೈ, ಸಾರಿ ಬೈ. ಇಲ್ಲಿ ದೊಡ್ಡ ಮೇಸ್ತ್ರಿ ಅದಾನ ಬೈ, ಒಳಗ್ ಬಡಿ ಆತನ್ ಬೈ ಇವನೇ. ಒಳಗಿದ್ದ ಮಳಿ ಬಡಿಯಾಕ ಹಚ್ಚಿದ್ ನೋಡಿದ್ರ ಪಕ್ಕ ಇಂಡಿಯಾಸ್ ನಂಬರ್ 1 ಮೇಸ್ತ್ರಿ ಆತನ. ಹೌದು, ನಾವೆಲ್ಲ ಕೆಲ್ಸಕ್ಕೆ ಹೋದಾಗ ನೀನ್ ಖಾಲಿ ಟೈಮ್ ಅಲ್ಲಿ ಏನ್ ಮಾಡ್ತಿರ್ತೀಯ ಬುದು? ಸುಮ್ನೆ ಒಂದು ಆಡಿಯೋ ಕ್ಯಾಪ್ಚರ್ ಮಾಡಿದೆ ಮೊನ್ನೆ ಮಗುದು. ಹೌದಾ, ಏನಂತ ಆಡಿಯೋದಲ್ಲಿ ಮಗು? ಅಯ್ಯೋ ಕಂದ, ನೀನ್ ಭೂಮಿ ಮೇಲೆ ಬರೋಷ್ಟ್ರಲ್ಲಿ 350 ವ್ಲಾಗ್ ಕಂಪ್ಲೀಟ್ ಆಗಿರ್ತವೆ. ಅಣ್ಣ, ಮಗು ಫುಲ್ ನಿಂತರನೆ ವ್ಲಾಗ್ಸ್ ಮಾಡಕ್ಕೆ ಫುಲ್ ಸಪೋರ್ಟಿವ್ ಇದೆ. ಮತ್ತೆ ಯಾರ್ ಬ್ಲಡ್ ಹೇಳು ತ್ರಿಷಾ? ಅದು ಅರ್ಥ ಆಯ್ತು ಅನ್ಸುತ್ತೆ. ಡಾಕ್ಟರ್ ಹೇಳಿದಾರೆ ಬೇಬಿ ತುಂಬಾ ಓವರ್ ಆಕ್ಟಿವ್ ಆಗಿದೆ ಅಂತೆ. ಒಂದ್ ಮಾಡಂದ್ರೆ 5 ಮಾಡುತ್ತೆ, ಸೇಮ್ ನಂತರನೇ. ಏನು ವ್ಲಾಗ್ಸ್ ನ? ಬೇಬಿ ದೊಡ್ಡದಾದ್ಮೇಲೆ ಏನಾಗುತ್ತೆ ನೀವೇ ಕೇಳಿ ಬೇಕಿದ್ರೆ ಅದನ್ನ. ಇವ್ನ್ ದೊಡ್ಡವನಾದ್ಮೇಲೆ ನಮ್ಗಿಂತ ದೊಡ್ಡ ಬ್ಲಾಗರ್ ಆಗ್ತಾನೆ. ನಾವಾದ್ರೂ ಟಾಯ್ಲೆಟ್ಗೆ ಹೋಗೋದ್ ಕಟ್ ಮಾಡ್ತೀವಿ, ಇವ್ನ ಅದನ್ನು ತೋರಿಸ್ತಾನ ಅನ್ಸುತ್ತೆ. ಬಿಡ್ರಿ, ಇಲ್ಲ ಡೆಲಿವರಿ ಮಾಡ್ಸಿಟ್ಟಿರಿ, ಇನ್ನು 30 ವ್ಲಾಗ್ ಮಾಡೋದ್ ಬಾಕಿ ಇದೆ. ಹೌದಲ್ಲ ತ್ರಿಷಾ? ನನ್ನ ಪಾಪಗೂ ಇವನು ಒಂದೇ ಏಜ್. ಸೊ ಇವನು ಅಕ್ಕ ಏನ್ರಕ್ಕ ಇದು ಲವಂಗದ ಲಾಜಿಕ್ಕು ಏನು ಅರ್ಥ ಆಯ್ತಿಲ್ವಲ್ಲಕ್ಕ? ಅಕ್ಕ ಏನಕ್ಕ ಇದು ಹೆಂಗಕ್ಕ ಆಯ್ತದೆ ಶ್ರಮ? 1 ತಿಂಗಳೇನೋ ಕರೆಕ್ಟಾಗಿ. ಸೊ ಇವನಿಗೆ ಇವಾಗ 9 ತಿಂಗಳು, ನನಗೆ 9 ತಿಂಗಳು. ಅಕ್ಕ ಅದಾಗ್ಲೇ ಹುಟ್ಟಿ 9 ತಿಂಗಳು ಕಣಕ್ಕ, ನಿಮ್ದಿನ್ನು ಹುಟ್ಟಿಲ್ಲ ಕಣಕ್ಕ. ಎಲ್ಲಕ್ಕ ಬರುತ್ತೆ ಲಾಜಿಕ್ಕು? ಎಲ್ಲ ಇಲ್ಲಿಗೆ ಏನೇನೋ ಶಿಂಕ್ ಮಾಡ್ತೀರಲ್ಲ ಅಕ್ಕ. ಒಟ್ನಲ್ಲಿ ಯಾವುದೋ ಒಂದು ವಿಡಿಯೋ ಆಗ್ಬೇಕಷ್ಟೇ, ನೀವು ಅದಕ್ಕೋಸ್ಕರ ನೀವು ಕಂಟ್ರೋಲ್ ಕಣಕ್ಕ, ಕಂಟ್ರೋಲ್ ನೋಡ್ಕೊಂಡು ಸುಮ್ಮನೆ ಹಿಂಗೆ ಕೈ ಕಟ್ಕೊಂಡು ಸುಮ್ಮನೆ ನೀವು ಹೇಳಿದೆಲ್ಲ ಕೇಳಿಸ್ಕೊಂಡು ಅನ್ಬೇಕು ಅಷ್ಟೇ ಕಣಕ್ಕ. ನಾವು ಇನ್ನೇನ್ ಮಾಡಕ್ಕಾಯ್ತದೆ ಹೇಳಿ? ಚೇಂಜ್ ಆಯ್ತದಲ್ಲ, ಓ ನಿಶಾಕ, ನೀವ್ ಹೇಳ್ತಿರೋದು ಮಗು ಹುಟ್ಟಿದ ತಕ್ಷಣ ಅದು 1 ವರ್ಷದ ಬರ್ತಡೆ. ಅದಾದ್ಮೇಲೆ ಇನ್ನ ನೆಕ್ಸ್ಟ್ ಇಯರ್ ಮಾಡ್ತೀವಲ್ಲ, ಅದು ಹುಟ್ಟಾದ್ಮೇಲೆ ಮಾಡ್ತೀವಲ್ಲ, ಅದು 2ನೇ ವರ್ಷದ ಬರ್ತಡೆ ಅಂತ ನೀವ್ ಹೇಳ್ತಿರೋದಕ್ಕ. ಹುಟ್ಟಕ್ಕೂ ಮುಂಚೆ ಒಂದ್ ಲೆಕ್ಕ, ಹುಟ್ಟಿದ್ಮೇಲೆ ಬೇರೆ ಲೆಕ್ಕನಾ? ಓ ಸರಿ ಅಕ್ಕ, ಅದು 2ನೇ ವರ್ಷದ ಬರ್ತಡೆ. ಅರ್ಥ ಮಾಡ್ಕೊಳ್ಳಿ ಜನಗಳೇ, ಅರ್ಥ ಮಾಡ್ಕೊಳ್ಳಿ, ಅದು 2ನೇ ವರ್ಷದ ಬರ್ತಡೆ. ಏನು ನಮ್ಗೆ ಅರ್ಥ ಆಗದಿರೋದು ಇದೆಲ್ಲ. ಅರ್ಥ ಇವಾಗ ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಳ್ಳಿ. ಏನೋ ಮಗು ಆರೋಗ್ಯವಾಗಿ ಚೆನ್ನಾಗಿ ಹುಟ್ಟಿದ್ರೆ ಅಷ್ಟೇ ಸಾಕು ಕಣಕ, ಇನ್ನೇನಿಲ್ಲ ಕಣಕ. ಅಷ್ಟೇ ನಾವು ಕೇಳ್ಕೊಳ್ಳೋದು. ಇದ್ದವೆಲ್ಲ ನೋಡ್ಕೊಂಡು ನಾವು ಕಲ್ತ್ಕೋತಾ ಇದೀವಿ ಅಷ್ಟೇ, ಯಾಕೆ ಇನ್ನೇನಿಲ್ಲ, ಕಲ್ತ್ಕೋತಾ ಇದೀವಿ. ನೀವು ಹೇಳಿದಿಲ್ಲ ಅಂದ್ರೆ ನಾವು ಕಲ್ತ್ಕೋತಾ ಇದೀವಿ. ಫ್ರೆಂಡ್ಸ್, ಫಸ್ಟ್ ವಿಡಿಯೋ ನೋಡ್ರಿ, ಆಮೇಲೆ ಫನಿ ಕಮೆಂಟ್ಸ್ ನೋಡೋಣ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ರೆಡಿ ಬ್ರದರ್, ರೆಡಿ ರೆಡಿ. ಕಲ್ಕಿ ಬರ್ತಿದ್ದಾನೆ ಕಣ್ರು. ಇವತ್ತು ಭೂಮಂಡಲಕ್ಕೆ ಉಳಿಗಾಲನೇ ಇಲ್ಲ ಕಣ್ರು. ಕರ್ನಾಟಕ ಬಂದ್ ಘೋಷಿಸಿ ಜೂನಿಯರ್ ಅಮ್ಮಕು ದುಮ್ಕ ಬರ್ತಾರೆ. ಪತ್ತಲಿರೋ ಟಿವಿ ಕಾಯಿಲೆ ರೋಗಿ ಯಾರು?
ಸ್ವತಂತ್ರ ಹೋರಾಟಗಾರನಿಗೆ ಜನ್ಮ ನೀಡ್ತಾ ಇದ್ದಾವೆ ಆಂಟಿ. ನಾಳೆ ಕರ್ನಾಟಕ ಬಂದ್ ವಾಕ್ತಾಳ್ ನಾಗರಾಜ್ ಆದೇಶ ಹೊರಡಿಸಿದ್ದಾರೆ. ನಮ್ಮ ಯಜಮಾನ್ರು ಪಾಪುದು ಫೋಟೋ ಕೊಟ್ಟಿದ್ದಾರೆ ಸ್ಕ್ಯಾನಿಂಗ್ ಅಲ್ಲಿ ತರ್ಡಿಗೆ. ಲಾಸ್ಟ್ ಎಪಿಸೋಡ್ ಅಲ್ಲಿ ನಾನು ಎಲ್ಲರಿಗೂ ಹೇಳ್ತಾ ಬಂದಿದ್ದೀನಿ, ನಿಮ್ಗೂ ಹೇಳ್ತಾ ಬಂದಿದ್ದೀನಿ ಪಾಪು ಯಾರ ತರ ಇದೆ ಅಂತಂದೇಳಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ತಾ ಬಂದಿದ್ದೀರಿ. ಸೊ ಇವಾಗ ಕಲ್ಕಿನ ತೋರ್ಸೋ ಸಮಯ ಬಂದಿದೆ. ಸೊ ದಯವಿಟ್ಟು ಹಾರ್ಟ್ ಪೇಷಂಟ್ ಇದ್ದರು, ಲೋ ಬಿ ಪಿ ಇದ್ದರು, ಹೈ ಬಿ ಪಿ ಇದ್ದರು, ದಯವಿಟ್ಟು ಇದನ್ನ ನೋಡಕ್ ಹೋಗ್ಬೇಡಿ. ಯಾಕಂದ್ರೆ ಕಲ್ಕಿ ಆ ತರ ಇದ್ದಾನೆ. ಅದಕ್ಕೆ ಈಗ ತೋರ್ಸೋ ಸಮಯ ಬಂತು. ಯಾರ್ಯಾರಿಗೆ ಹೇಳಿ ಜೋರ್ ಇಡ್ತು ಕರೆಕ್ಟಾಗಿ ಹೇಳಿ. ಬೇಬಿ ನೋಡು ಪಾಪು ಫೋಟೋ. ಯಾಕೋ ಹೇಳ್ ಬರಗೈತಡಿ ಹೋಗಿ ಬರ್ತ ನಾನು. ನಿನ್ನ ಮುಖದಾಗ ನನಗೆ ಎಂಡಿ.